ಪೊಲೀಸ್ ಸ್ಟೇಷನ್ ಇದೆ, ಟ್ರಾಫಿಕ್ ಪೊಲೀಸ್ ಹೇಗಿದೆ, ಮತ್ತೆ ಅವರು ಹೇಗೆ ಕೆಲಸ ಮಾಡ್ತಾರೆ, ಮತ್ತೆ ಅವರು ನಮಗೆ ಏನಾದರೂ ವಿಚಾರಗಳನ್ನ ಹೇಳಿದ್ರೆ ನಮ್ಮಲ್ಲಿ ಏನು ಡೌಟ್ಸ್ ಇದೆ ಅದರಲ್ಲಿ ಮಾತಾಡೋ ಮೂಲಕ ನಮ್ಮಲ್ಲಿರೋ ಭಯ ಎಲ್ಲ ಹೋಗ್ತದೆ, ಮತ್ತೆ ನಮ್ಮೊಂದು ಕಾನ್ಫಿಡೆನ್ಸ್ ಬರುತ್ತೆ. ಪೊಲೀಸ್ ನಮ್ಮ ಜಾಗ, ಇವರೆಲ್ಲ ನಮ್ಮವರೇ ಅನ್ನೋ ಒಂದು ಭಾವನೆಯಿಂದ ನಾವು ಈ ಒಂದು ಕಲಿಕಾ ಭೇಟಿಗೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈ ವರ್ಷದಿಂದ ಮೊದಲು ಕಲಿಕಾ ಭೇಟಿ ಪೊಲೀಸ್ ಠಾಣೆಯಲ್ಲಿ ಆಗ್ತದೆ. ನಂತರ ನಾವು ಕೋರ್ಟ್ಗೆಲ್ಲ ಹೋಗ್ತೇವೆ, ಮತ್ತೆ ಆಸ್ಪತ್ರೆಗೆ ಹೋಗ್ತೇವೆ, ಪ್ರತಿಯೊಂದು ವಿಷಯಗಳನ್ನ ನಾವು ಕಲಿತೇವೆ. ಈ ಕಲಿಕಾ ಭೇಟಿಗೆ ನಮ್ಮ ಸರ್ ಅವರು ನಮ್ಮ ಸಮಯವನ್ನು ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನೀವು ಕೂಡ ಮೂರು ಕೊಡೋದು, ನಾಲ್ಕು ಇಸ್ಕೊಳ್ಳೋದು, ಇಬ್ರು ಅಪರಾಧ, ಮತ್ತೊಬ್ರು ಅಪರಾಧ, ತಗೊಂಡವರು ಅಪರಾಧ. ಅದಕ್ಕೆ ನಾವು ಮತ್ತೊಬ್ಬರಿಗೆಲ್ಲ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರೊಳಗೆ ನಾವು ಹೇಳ್ತಾ ಇದ್ದೀವಿ, ಇಲ್ಲ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಈ ಜನ ಕೇಳಂಗಿಲ್ಲ, ಕೊಟ್ಟೆ ಕೊಡ್ತಾರೆ, ಬೆಳಗ್ಗೆ ಕೊಡ್ತಾರೆ, ಆಮೇಲೆ ಸಮಸ್ಯೆ ಬಂದಾಗ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅದನ್ನು ನಾವು ಹೇಳ್ತಾ ಮಾಡ್ತೀವಿ. ಯಾವ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ಬ್ಯಾಂಕಿಂದ ತಂದು ಕೊಟ್ಟರೆ 5 ಲಕ್ಷ ರೂಪಾಯಿ ಎಲ್ಲಿಂದ ತಂದು ಕೊಡ್ತಾರೆ, ಬೇಕಲ್ಲ ಆಧಾರ. ನೀವು ಸೋರ್ಸ್ ಎಲ್ಲಿಂದ ಐತಿ, ನೀವು ಆಧಾರ ಎಲ್ಲಿ ಫ್ಯಾಕ್ಟ್ರಿ ಐತೆ, ಏನೈತೆ, ಹೊಲ ಮನಿ ಅಲ್ವಾ, ಏನಾದರೂ ನೋಡ್ತೀವಿ. ಇಲ್ಲ ಬಂಗಾರ ಇಟ್ಕೊಂಡ್ರಿ, ಯಾರು ನೋಡ್ಕೊಂಡ್ರಿ, ರಸೀದ್ ಗಿಸೀದ್ ಇದಾವ, ದುಡ್ಡು ಎಲ್ಲಿ ಕೊಡ್ತೀವಿ, ಯಾರು ಬ್ಯಾಂಕಿಂದ ಡ್ರಾ ಮಾಡಿ ಎಲ್ಲ ವೆರಿಫೈ ಮಾಡ್ತೀವಿ. ಸೊ ನೋಡ್ರಿ, ವಿಚಾರ ಮಾಡ್ರಿ, ನೀವು ಬೇರೆ ನೋಡ್ರಿ, ಆಮೇಲೆ FIR ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, 2 ಪಾರ್ಟಿ ನಮ್ಮ ಹತ್ರ ಬಂದಾಗ ಮುಂದಿಂದ ಆಗುವವುಗಳ ಬಗ್ಗೆ ನಾವು ಹೇಳ್ತೇವೆ. ಕೇಸ್ ಬೇಕಾದ್ರೆ ಈ ರೀತಿ ಡೈವರ್ಸ್ ತಗೋಬೋದು, ಆಮೇಲೆ ಮೇಂಟೆನೆನ್ಸ್ ಕೇಸ್ ಅದು, ಮತ್ತು ಮಕ್ಕಳು ಇದ್ರೆ ಅದು ಬೇರೆ ವ್ಯವಸ್ಥೆ ಐತಿ ನ್ಯಾಯಾಲಯದಲ್ಲಿ. ನಮ್ಮ ಯಾವುದೋ ಕಾನೂನಲ್ಲಿ ಅವಕಾಶ ಇತ್ತು ಅವ್ರಿಗೆ ಹೇಳೋದು, ಈ ಥರ ಕೇಸ್ ಕೊಟ್ಟರೆ ಈ ಥರ. ಅವರು ಈಗ ಏನಾಗ್ಬಿಟ್ಟು ದುರುಪಯೋಗ ಮಾಡ್ಕೋತಾರೆ, ಇಡೀ ಮನಿಗೆಲ್ಲ ಕೊಟ್ಬಿಡ್ತಾರೆ. ಟಾರ್ಚರ್ ಮಾಡಿದವ್ರು ಒಬ್ಬರು ಅಥವಾ ಅತ್ತಿ ಮಾವ ಕೊಟ್ಟಿರ್ಬೋದು, ಇಲ್ಲ ಅನ್ನಂಗಿಲ್ಲ, ಅದು ಎಲ್ಲ ಕಡೆ ನಡೆದಿದೆ. ಬಟ್ ಮನೆಯವರು ನಾಗರಿಕ ಅದನ್ನು ನಾವು ವೆರಿಫೈ ಮಾಡಿ ಹಾಕ್ತೀವಿ. ಅವ್ರ ಟಾರ್ಚರ್ ಕೊಟ್ಟಾಗ ಅವ್ರ ಮನೆ ಗಂಡ ನೀರು ಅಲ್ಲಿ ಎಲ್ಲರೂ ಒಂದೋ ಮನೆಗೆ ಇರೋಕ್ಕೆ ಸಾಧ್ಯ ಇರುತ್ತೆ. ಮದುವೆ ಮಾಡಿಕೊಟ್ಟವ್ರು ಹೋಗ್ಲೇಬೇಕಾ, ಮತ್ತು ಬೇರೆ ಅರ್ಥವ್ರು ಬೇರೆ ಮನೆ ಮಾಡಿರ್ತಾರೆ, ಅವ್ರು ಬೇರೆ ಕಡೆ ಇರ್ತಾರೆ, ಜೀವನ ಮಾಡ್ತಿರ್ತಾರೆ, ಅವ್ರು ಇರ್ತಾರೆ. ಅಂಥವೆಲ್ಲ ನಾವು ವೆರಿಫೈ ಮಾಡ್ತೀವಿ. ಈಗ DP Act ಒಳಗೆ ಮೂರು ಕೊಡೋದು, 4 ತಗೊಳ್ಳೋದು ಸೆಕ್ಷನ್. 3 ಕೊಡೋದು, 4 ಇಸ್ಕೊಳ್ಳೋದು, ಇಬ್ಬರು ಅಪರಾಧ, ಮತ್ತೊಬ್ಬರು ಅಪರಾಧ, ನೋಡೋರು ಅಪರಾಧ. ಅದಕ್ಕೆ ನಾವು ಕೊಟ್ಟವ್ರಿಗೆ ಈಗೆಲ್ಲ ಅವೇರ್ನೆಸ್ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ. ಅದರೊಳಗೆ ನಾವು ಹೇಳ್ತಾ ಇದ್ದೀವಿ, ಈ ಥರ ಕೊಡಬಾರ್ದು, ಇಲ್ಲ ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತೆ ಅಲ್ಲಿ ಮಾಡ್ತೀವಿ. ಈ ಜನ ಕೇಳಂಗಿಲ್ಲ, ಕೊಟ್ಟೆ ಕೊಡ್ತಾರೆ, ಬೆಳಗ್ಗೆ ಕೊಡ್ತಾರೆ, ಆಮೇಲೆ ಸಮಸ್ಯೆ ಬಂದಾಗ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅದನ್ನು ನಾವು ವೆರಿಫೈ ಮಾಡ್ಕೊತೀವಿ. ಯಾವ ಕೊಡ್ತಾರೆ, ಎಲ್ಲಿಂದ ಕೊಡ್ತಾರೆ, ಬ್ಯಾಂಕಿಂದ ತಂದು ಕೊಟ್ಟರೆ 5 ಲಕ್ಷ ರೂಪಾಯಿ ಎಲ್ಲಿಂದ ತಂದು ಕೊಡ್ತಾರೆ, ಬೇಕಲ್ಲ ಆಧಾರ. ನಿಮ್ಮ ಸೋರ್ಸ್ ಎಲ್ಲಿಂದ ಐತಿ, ನಿಮ್ಗೆ ಆಧಾರ ಎಲ್ಲಿ ಫ್ಯಾಕ್ಟ್ರಿ ಐತೆ, ಏನೈತೆ, ಹೊಲ ಮನಿ ಅದಾವ, ಏನಾದರೂ ನೋಡ್ತೀವಿ. ಇಲ್ಲ ಬಂಗಾರ ಇಟ್ಕೊಂಡ್ರಿ, ನ್ಯಾಯ ನೋಡ್ಕೊಂಡ್ರಿ, ರಸೀದ್ ಗಿಸೀದ್ ಅದಾವ, ದುಡ್ಡು ಎಲ್ಲಿ ಕೊಡ್ತೀವಿ, ಇವೆಲ್ಲ ಯಾರು ಬ್ಯಾಂಕಿಂದ ಡ್ರಾ ಮಾಡಿದ್ವಿ ಎಲ್ಲ ವೆರಿಫೈ ಮಾಡ್ತೀವಿ. ಸುಮ್ಮನೆ 10 ಲಕ್ಷ 15 ಲಕ್ಷ ಅಂತ ಕೊಟ್ಬಿಡ್ತಾರೆ. ನಾವು ವೆರಿಫೈ ಮಾಡಿದಾಗ ಸತ್ಯ ಗೊತ್ತಾಗುತ್ತೆ. ಆ ಥರನೂ ನಮ್ಮ ಒಂದು ಕೇಸ್ ಹ್ಯಾಂಡಲ್ ಮಾಡ್ತೀವಿ. ಆಮೇಲೆ ಇನ್ನು ಮದುವೆಯಾಗಿ 7 ವರ್ಷಗಳ ಒಳಗಡೆ ಇದ್ರೆ DP Act ಅಟ್ರಾಕ್ಟ್ ಆಗ್ತದೆ. 7 ವರ್ಷ ಅಭಾವ ಆದರೆ ಮೊದಲು ಕೊನೆ ಕಿರ್ಕೊಳ್ಳೋ, ಗಂಡನ ಕಿರ್ಕೊಳ್ಳೋ, ಅತ್ತೆ ಮಾವ ಕಿರ್ಕೊಳ್ಳೋ, ಈ ಥರ ಸೆಕ್ಷನ್ ಇದೆ. ಇದರಲ್ಲಿ 7 ವರ್ಷಗಳಿದ್ರೆ ನಾವು DP Act ಹಾಕ್ತೀವಿ. ಇಲ್ಲ ಅಂದರೆ 10-15 ವರ್ಷ ಇದ್ರೆ ಬರೀ ಕಿರ್ಕೊಳ್ಳೋದ್ರೆ ಅವ್ನು ಕೇಸ್ ಮಾಡ್ತೀವಿ. ಆಮೇಲೆ ಇನ್ನು ನಾವು ಏನು ಕೇಸ್ ಮಾಡ್ತೀವಿ, ಸಿಟ್ನಲ್ಲಿ ಕೊಟ್ಟಿರ್ತಾರೆ ಗಂಡ ಹೆಂಡತಿ, ಆಮೇಲೆ ಅಲ್ಲಿ ಹೋಗಿ ರಾಜಿನೂ ಆಗ್ತಾರೆ. ಅದಕ್ಕೆ ಅವಕಾಶ ಇದೆ. ಫ್ಯಾಮಿಲಿ ಕೋರ್ಟ್ ಒಳಗೆ ಹೋಗ್ಬೋದು, ರಾಜಿ ಆಗ್ಬೋದು. ಏನಾದ್ರು ಗಂಡ ಹೆಂಡತಿ ಅಲ್ಲಿ ಕೂರ್ಸೋಕೆ ಟ್ರೈ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್. ಆಮೇಲೆ ಬೇರೆ ಬೇರೆ ವಿಧದಲ್ಲಿ ಮಾಡ್ಕೊತಾರೆ, ಅವ್ರು ಸಪ್ಲಿಮೆಂಟ್ ಮಾಡ್ಕೊತಾರೆ. ತಮ್ಗೆ ಅನುಕೂಲ ಆಗಲಿಲ್ಲ, ಬೇಡ ಅಂದಾಗ ಅವರು ಗೌರ್ಮೆಂಟ್ ಅದು ನ್ಯಾಯಾಲಯದಿಂದ ಇಷ್ಟಂತ ಅಮೌಂಟ್ ಅದನ್ನು ಮುಗಿಸ್ಕೊತಾರೆ. ಆ ರೀತಿ ನಾವು ಮೇಂಟೆನೆನ್ಸ್ ಕೇಸು ಫ್ಯಾಮಿಲಿ ಕೋರ್ಟಲ್ಲಿ ನಿಲ್ತೀವಿ, ಡ್ರೈವರ್ಸು ಫ್ಯಾಮಿಲಿ ಕೋರ್ಟಲ್ಲಿ ನಿಲ್ತೀವಿ. ಈ ಥರ ಕೇಸ್ಗಳು ತಗೊಂಡಿರ್ತಾವೆ. ಆಮೇಲೆ ಈಗ ಪೋಸ್ಕೋ ಅಂತ ಹೇಳಿ ಬಂದೈತಿ, ಗೊತ್ತಿದ್ದ ವಿಷಯ.
18 ವರ್ಷದ ಒಳಗಡೆ ಇರುವಂಥ ಬಾಲಿಕೆಯರಿಗೆ ಯಾರಾದರೂ ತಗೊಂಡ್ರೆ ಒಟ್ಟು ಒತ್ತಾಯ ಮೇರೆಗೆ ತಗೊಂಡು ಅಥವಾ ಆಕಿನೇ ಹೋದ್ರೆ ಅದು ಕಿಡ್ನಾಪ್ ಪೋಸ್ಕೋ ಬರ್ತೈತಿ. ಕಿಡ್ನಾಪ್ ಅಂತೇಳಿ 137 PNS ಆ್ಯಕ್ಟ್ ಹೊಸದಾಗಿ ಬರ್ತೈತಿ. ಅದ್ರ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡ್ತೀವಿ. 18 ವರ್ಷದ ಮೇಲ್ಗಡೆ ಇದ್ರೆ ಮಿಷಿನ್ ನಾವು ಅವ್ರಿಗೆ ಟ್ರೇಸ್ ಮಾಡ್ತೀವಿ, ತೊಗೊಂಡ್ಬರ್ತೀವಿ, ಪಾಲಕರಿಗೆ ಒಪ್ಪಿಸ್ತೀವಿ. ಪಾಲಕರು ಒಪ್ಪಿಸ್ತಿಲ್ಲ ಹೊರನ ಗಂಡಲ್ಲಿ ಹೋಗಿಲ್ಲ ಅಂದರೆ ಮಹಿಳಾ ಸ್ವಂತ ಅಂತೇಳಿ ಅಲ್ಲಿರ್ತದೆ. ಮಹಿಳಾ ಮತ್ತು ಅಲ್ಲಿರ್ತದೆ, ಅಲ್ಲಿ ಒಪ್ಪಿಟ್ಟಿರ್ತೀವಿ. ಅವರು ಅದ್ರ ಬಗ್ಗೆ ಏನು 4 ದಿವಸ ಇರ್ತಾರೆ, ಆಮೇಲೆ ಹೊರಡ್ಕೊಂಡು ಪಾಲಕರ ಜೊತೆ ಹೋಗ್ತಾರೆ ಅಥವಾ ಅಲ್ಲೇ ಮನಸ್ಸಿರಾಗಿಂದ ಆಗ್ಬೋದು. ಈಗ 18 ವರ್ಷದ ಒಳಗಡೆ ಇರುವಂಥ ಹುಡುಗಿಯರು ಹೋದ್ರೆ ನಾವು ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಆಗಿದ್ರೆ ಪೋಸ್ಕೋ ಆ್ಯಕ್ಟ್ ಆಗ್ತೈತಿ. ಪೋಸ್ಕೋ ಆ್ಯಕ್ಟ್ ಕೋರ್ಟಿಗೆ ಹಾಜರು ಮಾಡ್ತೀವಿ. ಆಮೇಲೆ ನ್ಯಾಯಾಲಯದ ಮುಂದೆ ಅವ್ರಿಗೆ ಹೇಳಿಕೆ ಕೊಡಿಸ್ತೀವಿ ಮತ್ತು ಮೆಡಿಕಲ್ ಮಾಡಿಸ್ತೀವಿ. ಆಮೇಲೆ ರಿಮಾಂಡ್ ನಮ್ಮಲ್ಲಿರ್ತಾವೆ. ಆ ಥರ ಮಹಿಳಾ ಬಾಲಿಕೆ ಐತೆ ಅಂದಿರ್ತೀವಿ. ಅವ್ರ ತಂದೆ ತಾಯಿ ಇದ್ರೆ ಅವ್ರಿಗೆ ಬಿಟ್ಟು ಕಳಿಸ್ತೀವಿ. ಇಲ್ಲ ಎಲ್ಲಿ ಹೋಗಿಲ್ಲ ಅಲ್ಲಿ ಅವ್ರನ್ನೆಲ್ಲ ಊಟದ ವ್ಯವಸ್ಥೆ ಇಲ್ಲ, ಏನಾದರೂ ಎಜುಕೇಷನ್ ಬಗ್ಗೆ ಅವರು ಕೊಡ್ತಾರೆ. ಅದ್ರ ಬಗ್ಗೆ ಎಲ್ಲಿ ಹೋಗಿದ್ರು, ಏನು ಮಾಡಿದ್ರು, ಎಲ್ಲಿ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಆಗ್ತದೆ, ಅವ್ರು ಕಲ್ಚರ್ ಎಂಜಾಯ್ ಮಾಡಿ ನಾವು ಚರ್ಚೆ ಕೊಡ್ತೀವಿ. ಓಟ್ ಟೈಮ್ಗೆ ಏನಾದ್ರು ಹೆಚ್ಚಾಗಿ ನಮ್ಮಲ್ಲಿ ಮೊನ್ನೆ ಒಂದು 4 ಆಗಿದೆ. 20 years ಶಿಕ್ಷೆ ಆಗಿದೆ. ಹುಡುಗಪ್ಪ 20 years ಆಗಿದೆ. ಸೆಕ್ಷುವಲ್ ಹ್ಯಾರಸ್ಮೆಂಟ್, ಮೆಡಿಕಲ್ ರಿಪೋರ್ಟು ಮತ್ತು ಆಕೆ ಇಂಜೂರ್ಡ್ ಪರ್ಸನ್ಗೆ ಸ್ವಲ್ಪ ಈ ಥರ. ಮತ್ತು ಈಗ ಬಾಲ್ಯ ಇರೋದು ಮಾಡ್ತಿರೋದು ಗೊತ್ತಿದೆ. ಸ್ಕೂಲ್ಗಳು ಹೋಗ್ತೀವಿ, ಈ ಥರ ಇಲ್ಲೇ ಕರಿತೀವಿ. ಓಪನ್ ಹೌಸ್ ಅಂತೇಳಿ ಅದನ್ನು ಇಲ್ಲೇ ಅಜ್ಜಿ ಅಂದರೆ ಉಸ್ಕೋ ಅಂದರೆ ನೀವು ಯಾರು ಬಂದಿರೋ ಹೋಗ್ಬೋದು. ದೊಡ್ಡವ್ರ ಪಾಲಕ ಇರ್ತಲ್ಲ ಅದೇ ರೀತಿ ನೀವು ಕೇಳ್ಕೊಬೇಕು ಅಂತ ಅವ್ರು ಕೇಳ್ಕೊಂಡು ನಮ್ಮಲ್ಲಿ ಕೇಸ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅದೊಂದು